ವೆಲ್ಕಮ್ ಟು ಖುಷೀಸ್ ವ್ಲಾಗ್ಸ್. ಈಗ ಎದ್ದೆ ನಾ ಈಗ. ಆಮೇಲೆ ಏನಿಲ್ಲ, ಕೆಲಸ ಏನೂ ಇಲ್ಲ. ನಾ ಏನು ಯೋಚನೆ ಮಾಡತ್ತಿದ್ದೆ ಅಂದ್ರೆ, ಹಿಂಗೂ ನಂಗೆ ಭಾಳ ಹೊಟ್ಟೆ ಹಸ್ತೈತಿ ಪ್ಲಸ್ ನಾನು ಎದ್ದಿದ್ದು ಲೇಟ್ ಮಾಡಿದ್ದೆ. ನಮ್ಮ ಮಮ್ಮಿ ಅಡುಗೆ ಮಾಡ್ಯಾಳ, ನಂಗೆ ಗೊತ್ತಿಲ್ಲ. ಹಿಂಗೆ ಎದ್ದ ತಕ್ಷಣ ಹಾಸಾಗಿ ನಿಮ್ಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈಗ ನಾ ಏನು ಅನ್ಕೊಂಡೇನಿ, ಇವತ್ತು ಏನಾದರೂ ಅಡುಗೆ ಮಾಡಬೇಕು ಅಂತ ಅನ್ಕೊಂಡೇನಿ. ಬಿಕಾಸ್ ನಂಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಾ ಅದನ್ನ ಟ್ರೈ ಮಾಡ್ಬೇಕಂತದೀನಿ. ಟ್ರೈ ಮಾಡೋಕೆ ನಂಗೆ ಸ್ವಲ್ಪ ಬರ್ತೈತಿ. ಯಾರಾದರೂ ಹೇಳ್ಕೊಟ್ರೆ ಓಕೆ, ಇದು ಹಿಂಗೆ ಹಾಕಂದ್ರೆ ಹಾಕಿ ಮಾಡೋಕ್ಕೆ ಬರ್ತೈತಿ. ಬಟ್ ಇವಾಗ ಏನಾರೇ ಅಡುಗೆ ಮಾಡ್ಬೇಕಂತ ಯೋಚನೆ ಮಾಡಕತ್ತೀನಿ. ಸೊ ಏನು ಐಟಮ್ ಮಾಡ್ಬೇಕಂತ ನಂಗೆ ದೇವರನ್ನೇ ಗೊತ್ತಿಲ್ಲ. ಇದಕ್ಕೆ ಯೂಟ್ಯೂಬ್ ಬಂದೇನಂದ್ರೆ ಆ್ಯಕ್ಚುಲಿ ಸಾಂಗ್ ಹಚ್ಬೇಕಂತ ಬಂದಿದ್ನಿ. ಬಟ್ ಆಮೇಲೆ ನೆನಪು ಬತ್ತ, ಖುಷಿ ನಿಂಗೆ ಏನು ಅಡುಗೆ ಮಾಡೋಕ್ಕೆ ನಿನ್ಗೆ ಗೊತ್ತಿಲ್ಲಲ್ಲ ಅಂತ. ಸಿ ಮೈ ವ್ಲಾಗ್. ಈ ವಿಡಿಯೋ ನೋಡೋಣ, ನಂಗೊಂದು ಕ್ಲಾರಿಟಿ ಸಿಕ್ತು ಏನು ಮಾಡ್ಬೇಕಂತ. ನಾ ಏನು ಮಾಡ್ತೀನಿ ಗೆಸ್ ಮಾಡ್ರಿ ನೋಡೋನು. ಬಜ್ಜಿ ಮಾಡ್ತೀನಿ. ಅದು ಉಳ್ಳಾಗಡ್ಡಿ ಇಲ್ಲ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ. ಪಕ್ಕಿ ಕಡಲೆ ಹಿಟ್ಟು ಐತಿ ಮನ್ಯಾಗ, ಅದರಲ್ಲೇ ಬಜ್ಜಿ ಮಾಡ್ತೀನಿ. ಬರ್ರಿ ಬಜ್ಜಿ ಮಾಡೋದು. ಫಸ್ಟ್ ಕಡಲೆ ಹಿಟ್ಟು ತಗೊಂಡೆ. ಓಕೆ, ನಾ ಈಗ ವಿಡಿಯೋ ನೋಡಿದ್ನಿ. ಆ ವಿಡಿಯೋದಾಗ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡೋದು ಹೇಳ್ಕೊಟ್ಟಾರೆ. ಒಂದು ಇಂಗ್ರೀಡಿಯೆಂಟ ಕಡಲೆ ಹಿಟ್ಟು, ಆಮೇಲೆ ಮೆಣಸಿನ್ಕಾಯಿ ಮಾಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬೇಕು, ಉಳ್ಳಾಗಡ್ಡಿ ಮಾಡಿದ್ರೆ ಉಳ್ಳಾಗಡ್ಡಿ ಬೇಕಂತ ಹೇಳ್ಯಾರ. ಆಮೇಲೆ ಅದ್ರಾಗ ಅರಿಶಿನ, ಖಾರ ಮತ್ತು ಮೆಣಸಿನ್ಕಾಯಿ, ಆಮೇಲೆ ಆಮೇಲೆ ಜೀರಿಗೆ ಇದೆಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕಿ ಕಳಿಸಿ ಬಿಡ್ಬೇಕಂತ. ಸೊ ನಾ ಟ್ರೈ ಮಾಡಿದೆ. I'll play some nice Kannada song, Appu song. ಒಂದು ಪೊಟ್ಯಾಟೊ ಬಜ್ಜಿ ಮಾಡ್ತೀನಿ. ಐ ಲವ್ ಪೊಟ್ಯಾಟೊ ಬಜ್ಜಿ. ಚಾಕು ಇಲ್ಲಿ रुको जरा, अरे सबर करो. ಅದು ಸಿಗತ್ತಿಲ್ಲ. I'll adjust with this only. No option. Hey y'all, come look at this. ಯಾವಾಗಲೂ ಆನಿಯನ್ನ ನಾ ಇನ್ಸ್ಟಾಗ್ರಾಮ್ದಾಗ ಎಲ್ಲ ನೋಡಿದ್ನಿ. ಆನಿಯನ್ ಯಾವಾಗಲೂ ಕಟ್ ಮಾಡಬೇಕಾದ್ರೆ ಕಟ್ ಮಾಡಿರ್ತೀರಿ. ಸೊ ಇದ್ರ ಮೇಲೆ ಬ್ಲ್ಯಾಕ್ ಬಂದಿರ್ತೈತಿ. ಅದನ್ನ ಕ್ಲೀನ್ ಮಾಡ್ಬೇಕು, ಎಲ್ಲ ತೊಳಿಬೇಕು. ತೊಳೆದ್ರೆ ಕಾಟ್ ಹೋಗ್ತೈತಿ, ಉಳ್ಳಾಗಡ್ಡಿ ಹೋಗ್ತೈತಿ, ಬಟ್ ತೊಳಿಬೇಕು. ಯಾಕಂದ್ರೆ ಅದನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ. ಸೊ ಎಲ್ಲರೂ ಹುಷಾರಾಗಿರಿ. ಮತ್ತು ಈ ಬಡ್ಡಿನೂ ತೆಗೆದು ತಿಂತಾರ ಭಾಳ ಜನ. ನಾ ಬಡ್ಡಿ ತೆಗಿತೀನಿ, ಬಟ್ ಭಾಳ ಜನ ತೆಗಿಯಂಗಿಲ್ಲ. ಅದನ್ನೂ ತೆಗಿಬೇಕು, ಯಾಕಂದ್ರೆ ಟೇಸ್ಟ್ ಹತ್ತಂಗಿಲ್ಲ. You can see my ಕಣ್ಣ ನೀರು here. ಬರೀ ಇಂಥದೆಯ ಕಾಣತಿಲ್ಲ, ಬಟ್ ಕಾಟ್ ಬಡಿಯತೈತಿ. ಬರೀ ಡೌಗಳು ನಿಂದು. ಇಷ್ಟು ಹಿಟ್ಟು ತಗೊಂಡೇನಿ, ಕಾಣತಿಲ್ಲ ಗೊತ್ತಿಲ್ಲ. ಇಷ್ಟು ಹಿಡ್ದಾಗ ಎಲ್ಲ ಹಾಕೀನಿ. ಜೀರಿಗೆ ಹಾಕೀನಿ, ಆಮೇಲೆ ಸಾಲ್ಟ್ ಹಾಕೀನಿ, ಖಾರ, ಆಮೇಲೆ ಅರಿಶಿನ, ಆಮೇಲೆ ಇದೇನಿದ ಮ್ಯಾಲ ಏನಪ್ಪ ನಿಂದು? ನೆಕ್ಸ್ಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ಈಗ ಹಾಕಿನಲ್ಲ, ಅಜೀವಾನ್ ಹಾಕೀನಿ. ಸೊ ಈಗ ನಾ ಏನು ಮಾಡಾಕತ್ತಂದ್ರೆ ಇದ್ರಾಗ 3 ಥರ ಬಜ್ಜಿ ಮಾಡ್ತೀನಿ. ಉಳ್ಳಾಗಡ್ಡಿ ಬಜ್ಜಿ, ಪರಾಟಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಅಜ್ವಾನ್ ಹಾಕೇನಿ, ಎಲ್ಲ ಹಾಕೇನಿ, ಬಟ್ ನಂಗೆ ಅದಕ್ಕೆ ಇನ್ನೆಷ್ಟು ಮರ್ಯಾದೆ ಇಚ್చుకోವತ್ತು. ಗಪ್ಪ ಒಂದು ಸೆಕೆಂಡ್. ಇದ ನೋಡಿ ಎಣ್ಣೆ ಬಾಡ್ಲೆ. ಅದ್ರಾಗ
ಅದೇನ ಹಿಂಗ್ ರೌಂಡ್ ಕಲರ್ ಕಾಣತೈತ್ನ ಹಾ ರೌಂಡ್ ಅದ್ರ ತುಂಬಾ ಹಾಕ್ಲಿ. ಬ್ಲಾಕ್ ಕಲರ್ ಬಿಟ್ಟು ಏನ್ ಕಾಣತೈತ್ನ ವೈಟ್ ಕಲರ್ದ ಹಾ. ಅಲ್ಲಿಗೆಲ್ಲ ತುಂಬದ. ಓಕೆ. ನನ್ನ ಫ್ರೆಂಡ್ಸ್ ಹೇಳಕತ್ತಾರ ನಂಗೆ ಎಣ್ಣೆ ಎಟ್ಟು ಹಾಕೋದು ಗೊತ್ತಾಗತ್ತಿಲ್ಲ. ಇಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಳ್ಳೋ ನಂಗೆ ಬೇಜಾರಾಗೋದು. ಇಷ್ಟು ಎಣ್ಣೆ ಹಾಕೋಬೇಕನ್ನತ್ತ. ನನ್ನ ಫ್ರೆಂಡ್ ಏನಂದ್ಲು ಇದಕ್ಕಿನ್ನ ಬಿಸಿ ಬಿಸಿ ಕಾಯ್ತಿದ್ದು ಎಣ್ಣೆ ಹಾಕ್ಬೇಕಂತ. ಸೊ ಅದ್ರಾಗಿನ ತೆಗೆದು ಹಾಕ್ತೀನಿ. ನಾ ಆ್ಯಕ್ಚುಲಿ ಎಣ್ಣೆ ನೋಡಿದ್ನಿ ಹಾಕೋದ, ಬಟ್ ಮರದ್ನಿ ಹಾಕೋದ. ಅಕ್ಕಿ ಹಿಟ್ಟನ್ನು ಹಾಕ್ಬೇಕಂತ ನಾ ಅಕ್ಕಿ ಹಿಟ್ಟು ಸಿಗತ್ತಿಲ್ಲ ಮನ್ಯಾಗ. ಸೊ ಸಾರಿ. ಎಣ್ಣೆ ಕಾದೈತಿ. ನಂಗೆ ವಿಡಿಯೋ ಮಾಡೋಕೆ ಯಾರೂ ಇಲ್ಲ. ನಾನು ಸ್ಪೂನ್ ಎತ್ಕೊಂಡು ನಾನ ಮಾಡಬೇಕು ಈಗ. ಹಾಂ, ದಿಸ್ ಚಮಚ ಇಲ್ಲಿ ಬಜ್ಜಿ ಬಿಡತ್ತೇನಿ. ಎಲ್ಲಿ ಸಿಡ್ಸ್ಕೊಬಾರ್ದು ಒಂದು ಸ್ವಲ್ಪ ದೂರಿಂದನೇ ಹಾಕತ್ತೇನಿ. ಬಜ್ಜಿ ರೇಡಿ, ಬಜ್ಜಿ ರೇಡಿ. ಅದನ್ನ ಹಾಕಕ್ಕೆ ಒಂದು ಪ್ಲೇಟ್ ಬೇಕು. ಕೆಂಪು ಆಗತ್ತವು. ಸೊ ನಾ ಮಾಡಿರೋ ಬಜ್ಜಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. Few minutes later. ನಾನು ಲಾಸ್ಟ್ ಟೈಮ ಬೋಂಡ ಟ್ರೈ ಮಾಡೋಕೆ ಹೋಗಿದ್ದೆ. ಎಣ್ಣೆ ಎಲ್ಲ ಒತ್ತಿ ಹಾಳು ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಮಸ್ತ್ ಬಜ್ಜಿ ಬಂದಾವ. ನಂಗೆ ಟೇಸ್ಟ್ ಹೆಂಗೆ ಗೊತ್ತಿಲ್ಲ. ಇದೊಂದು ಸ್ವಲ್ಪ ಇಷ್ಟ ಮೆಸ್ ಮಾಡೀನಿ. ಎಲ್ಲ ಕ್ಲೀನ್ ಐತಿ, ಏನೂ ಹೊಲಸು ಮಾಡಿಲ್ಲ. ನಾನು ಶಾನೆ ಇದ್ದೀನಿ. ಸೊ ಟೇಸ್ಟ್ ಮಾಡ್ತೀನಿ ನೋಡಿ ಹೆಂಗೈತಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಪ್ಪು ಕಮ್ಮಿ. ಹಿಟ್ಟಿಟ್ಟು ಅನ್ಸೋಬೇಕು. ಚೆನ್ನಾಗಿ ಕರ್ದಿಲ್ಲ ಇನ್ನು. ಇನ್ನ ಕರಿಬೇಕಿತ್ತ. ಮತ್ತೆ ಮಿಸ್ ಮಾಡಿ ಇಷ್ಟು ಬಜ್ಜಿ ಮಾಡೀನಿ. ಖಾರ ಎಲ್ಲ ಉಪ್ಪ ಇಲ್ಲ. ಅಬ್ಬಾಸ್ ಬೇಟಾ ಬಹುತ್ ಬಢಿಯಾ ಮುನ್ನ. ನಾ ಮಿಸ್ ಮಾಡಿದೆ. ಮತ್ತು ಅವು ಚೆನ್ನಾಗಿ ಕರ್ದಿರ್ಲಿಲ್ಲ ಅನ್ಕೊಂಡನ. ಮತ್ತೊಂದು ಕರೆಯಕ್ಕೆ ಹೋದ್ನಿ, ಕರಕ್ಲಾಗ್ಯಾವು. ಕರಿ ಜಟ್ ಅದು ಏನೊಂದು ಮಾಡಕ್ಕೆ ಮಿಸ್ ಮಾಡತ್ತೆ ಅನ್ನೋದು ಗೊತ್ತಿತ್ತು. ಫೈನಲಿ ಏನೋ ಆಗೈತೆ. ಅವು ಚಲೋ ಆಗ್ಯಾವ. ಇವು ಚಲೋ ಆಗ್ಯಾವ, ಬಟ್ ಕರೆಕ್ಟಾಗ್ಯಾವ. ಒಂದು 4-5 ಎಲ್ಲ ನೋಡೋದು. ಸೊ ಇದು ನನ್ನ ಊಟ. ಈಗ ಬಜ್ಜಿ, ಕುಂಬಳಕಾಯಿ ಪಲ್ಯ. ಇದು ಮಮ್ಮಿ ರೈಸ್ ಮಾಡ್ಯಾಳ, ಒಂಥರ ಜೀರಿಗೆ ರೈಸ್. ಆಮೇಲೆ ಇದು ಸಾಂಬಾರು. ಸೊ ಇಷ್ಟು ಊಟ. ಸ್ವಲ್ಪ ಇನ್ನೂ ಅಜ್ವಾನ, ಇನ್ನೂ ಖಾರ, ಇನ್ನೂ ಉಪ್ಪು ಹಾಕಬೇಕಿತ್ತು. ಇನ್ನೊಂದು ಸ್ವಲ್ಪ ಕರಿಬೇಕಿತ್ತು ಅಷ್ಟೇ. ಬಟ್ ಇಷ್ಟು ಮಾಡೀನಿ. ಫಾರ್ ದ ಫಸ್ಟ್ ಟೈಮ್ ನಾನಾಗಿ ಏನೋ ಇನ್ಶಿಟ್ಟಿ ತೊಗೊಂಡು ಮಾಡೀನಿ. ಆಮೇಲೆ ಎಣ್ಣೆ ಹಾಕೋದು ಗೊತ್ತಾಗುತ್ತೆ. ನನ್ನ ಫ್ರೆಂಡಿಗೆ ಏನು ಖುಷಿ ಇದ್ದಾಗ ಆಕೆ ಹೇಳಿದ್ಲು. ಫೈನಲಿ ಇಷ್ಟು ಮಾಡೀನಿ. ಸೊ ಈ ವ್ಲಾಗ್ ಇಷ್ಟ. ನಾನು ಕುಕಿಂಗ್ ವ್ಲಾಗ್ ಮಾಡಬೇಕಂತ ಏನಿರಲಿಲ್ಲ, ಬಟ್ ನನಗೆ ಮಾಡೋದಿತ್ತು. ನನಗೆ ಅಡುಗೆ ಬರ್ತಿದ್ದಿಲ್ಲ, ನಾನು ಟೆಸ್ಟ್ ಮಾಡೋದಿತ್ತು. ಅಂದರೆ ಟ್ರೈ ಮಾಡೋಕತ್ತ ನಾ ಅಡುಗೆ ಕಲಿತೀನಿ ಎಲ್ಲೋ ಟೆಸ್ಟ್ ಮಾಡೋದಿತ್ತು. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡೋಕ್ಕೆ. ಸೊ ಯಾರ್ಯಾರು ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಇದು ನೋಡಿ ಮಾಡಿರಿ. ಬಟ್ ಮಾಡೋದಕ್ಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿಲ್ಲ. ಖಾರ, ಉಪ್ಪು, ಆಮೇಲೆ ಎಣ್ಣೆ ಇನ್ನೊಂದು ಸ್ವಲ್ಪ ಕರಿಬೇಕು ಅಂತ ಟೇಸ್ಟ್ ಅಕ್ಕವ. ಇವು ಟೇಸ್ಟ್ ಆಗ್ಯಾವ. ನನಗೆ ಟೇಸ್ಟ್ ಚಲೋ ಆಗ್ತೈತಿ. ಬಟ್ ನಿಮಗೆ ಹೆಂಗತ್ತೈತೆ ಗೊತ್ತಿಲ್ಲ. ಖಾರ ಉಪ್ಪ ಜಾಸ್ತಿ ಬೇಕನ್ನೋರು ಖಾರ ಉಪ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಡಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರೂ ಈ ವ್ಲಾಗನ್ನು ಲೈಕ್ ಮಾಡ್ತೀರಿ. ನಾನು ಡಿಫ್ರೆಂಟ್ ಟ್ರೈ ಮಾಡೀನಿ. ಇದು ನನ್ನ ಫೋಟೋನ ಅಲ್ಲ. ಕುಕಿಂಗ್ ಈಸ್ ನಾಟ್ ಮೈ ಫೋಟೆ. ಬಾಯ್ ಬಾಯ್.
ಬಟ್ ಇವೊಂದನ್ನ ಟ್ರೈ ಮಾಡೀನಿ ವಿಡಿಯೋಗೋಸ್ಕರ ಅಂತ ನಾನು ಮಾಡೋದಿತ್ತು. ಸೊ ಫ್ರೀ ಟೈಮ್ದಾಗ ಏನು ಮಾಡಲಿ, ಅದಕ್ಕೆ ಹೆಂಗೂ ಕುಕಿಂಗ್ ಆದರೂ ಕಲಿಬೋದು ಅಂತ ನಾನು ಟ್ರೈ ಮಾಡೀನಿ. ಇವತ್ತು ಒಂದು ಐಟಮ್ ಮಾಡೀನಿ. ಸೊ ಇದು ನಿಮಗೆ ಇಷ್ಟ ಆಗಿದ್ದು, ಸೊ ನಿಂಗೆ ಇದೇ ಥರ ಕುಕಿಂಗ್ ವ್ಲಾಗ್ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ, ಕಮೆಂಟಾಗ ಹೇಳ್ರಿ. ಸೊ ನೆಕ್ಸ್ಟ್ ಟೈಮ್ ಮತ್ತೇನಾದರೂ ಒಂದು ಟ್ರೈ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟ. ಸೊ ಎವ್ರಿ ಒನ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಗೈಸ್, ಬಾಯ್.